ಈಗ ಸಂಸತ್ ಸದಸ್ಯನಾದ ಮೇಲೆ ಇವತ್ತು ನಿಮ್ಮ ಏನು ಬ್ರಿಡ್ಜು ಫ್ಲೈಓವರ್ ಇದೆ, ಅಗಲಗುರ್ಕಿಗೆ ನಮ್ಮ ರೈಲ್ವೆ ಫ್ಲೈಓವರು, ಇದಕ್ಕೆ ಸುಮಾರು 36 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಮಂಜೂರು ಮಾಡಿಸಿದ್ದೇನೆ ಅನ್ನೋ ವಿಷಯವನ್ನ ತಮಗೆಲ್ಲ ಕೂಡ ಹೇಳಲಿಕ್ಕೆ. ಹೌದು, ಈ ಪಂಚಾಯತಿಗೆಲ್ಲ ಆಗ್ತದೆ. ಹೀಗೆ ನನಗೂ ಇರ್ಲಿ ನಮ್ಮ ಮನೆಯವರಿಗೂ ಇರ್ಲಿ ಅಂತ ಒಂದಿಷ್ಟು ಬಿರಿಯಾನಿ ಬೇಕು ಅಂತ ಮುಗಿಬಿದ್ದು ಬಿರಿಯಾನಿ ಪಡಿತಾ ಇರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದ ಮಾರಮ್ಮ ದೇವಸ್ಥಾನದ ಬಳಿ ಭಾನುವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ವೀಕ್ಷಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಭಾಗಿಯಾಗಿದ್ರು. ಕಾರ್ಯಕ್ರಮದಲ್ಲಿ ಭಾಗಿಯಾದವರಿಗೆ ಬಿಜೆಪಿ ಮುಖಂಡರು ಚಿಕನ್ ಬಿರಿಯಾನಿ ವ್ಯವಸ್ಥೆಯನ್ನ ಮಾಡಿದ್ರು. ಇದರಿಂದ ಜನ ಕಾರ್ಯಕ್ರಮ ವೀಕ್ಷಣೆ ಮಾಡಿದ ನಂತರ ಮುಗಿಬಿದ್ದು ಚಿಕನ್ ಬಿರಿಯಾನಿ ಸವಿದ್ರು. ಇನ್ನು ಅಗಲಗುರ್ಕಿ ಗ್ರಾಮದಲ್ಲಿ ನಡೆದ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ರೈತ ಮುಖಂಡ ಹಾಗೂ ಬಿಜೆಪಿ ಮುಖಂಡ ಆರ್ ರಾಮಾಂಜನಿ ಕ್ವಿಂಟಾಲ್ ಗಟ್ಲೆ ಚಿಕನ್ ಬಿರಿಯಾನನ್ನ ಮಾಡಿಸಿದ್ರು. ಗ್ರಾಮದ ಜನರಲ್ಲಿ ಕೆಲವರು ನನಗೂ ಅಂತ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಪಡೆದು ಮೋದಿ ಚಿಕನ್ ಸವಿರುಚಿ ನೋಡಿದ್ರು. ಏನಿವತ್ತು ನಮ್ಮ ದೇಶದ ಜನಪ್ರಿಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಮನ್ ಕಿ ಬಾತ್ ಕಾರ್ಯಕ್ರಮದ 129ನೇ ಭಾಗವಾಗಿ ಇವತ್ತು ನಮ್ಮ ತಾಲೂಕಿನ ನಮ್ಮ ಗ್ರಾಮದಲ್ಲಿ ಇವತ್ತು ಆಯೋಜಿಸಲಾಗಿತ್ತು. ನಮ್ಮ ಜನಪ್ರಿಯ ಸಂಸದರಾದಂಥ ಕೆ ಸುಧಾಕರ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಮುಖಂಡರು, ರೈತ ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳು ಎಲ್ಲರೂ ಸಹ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಭಾಗವಹಿಸಿದರು. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಇವತ್ತೇನು ಒಂದು ಕಲೆ ಏನಿದೆ, ಗುಜರಾತಿನ ಮಣಿಪುರಿನ ಒಂದು ಕಲೆ ನೋಡಿಸಿದ್ರು, ಬಿದಿರಲ್ಲಿ ಬುಟ್ಟಿ ಎಣಿಯಂಥ ಕಲೆನ. ಅದೇ ರೀತಿ ನಮ್ಮ ಗ್ರಾಮದಲ್ಲೂ ಅಂಥ ಕಲೆ ಇರೋಂಥವ್ರು ಇರ್ತಾರೆ ಹಳ್ಳಿಗಾಡಲ್ಲಿ. ಅಂಥವರು ಈಚೆ ಬಂದಾಗ ಅವ್ರಿಗೆ ಅದೊಂದು ವೃತ್ತಿನೂ ಸಹ ಪ್ರಚಾರ ಆಗುತ್ತೆ. ಈ ರೀತಿ ಆಗೋದ್ರಿಂದ ಹಳ್ಳಿ ಜನಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಮನ್ ಕಿ ಬಾತ್ ಕಾರ್ಯಕ್ರಮದ ನಂತರ ಸಂಸದ ಸುಧಾಕರ್ ಅವರು ಮಾತನಾಡಿ ಪ್ರಧಾನಿ ಮೋದಿ ಅವರ ಬಗ್ಗೆ ಗುಣಗಾನ ಮಾಡಿ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರಿಗಾಗಿ 30 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರೈಲ್ವೆ ಬ್ರಿಡ್ಜ್ ನಿರ್ಮಾಣ ಕಾರ್ಯವನ್ನ ಹಮ್ಮಿಕೊಳ್ಳೋದಾಗಿ ಭರವಸೆ ನೀಡಿದರು. ಅಲ್ಲದೆ ಪ್ರಧಾನಿಯವರ ಮನ್ ಕಿ ಬಾತ್ ಕಾರ್ಯಕ್ರಮ ವೀಕ್ಷಣೆಯನ್ನ ಪ್ರತಿ ತಿಂಗಳು ಒಂದೊಂದು ಗ್ರಾಮದಲ್ಲಿ ಆಯೋಜನೆ ಮಾಡೋದಾಗಿ ತಿಳಿಸಿದರು. ವಿಶೇಷವಾಗಿ ಬಹಳಷ್ಟು ನಮ್ಮ ಮೇಲೆ ವಿಶ್ವಾಸವನ್ನ, ಪ್ರೀತಿಯನ್ನ ತಾವೆಲ್ಲ ಕೂಡ ತೋರಿಸಿದಿರಿ. ಇವತ್ತು ಅದರಂತೆ ಇವತ್ತು ಪ್ರಧಾನಮಂತ್ರಿಗಳ ಕಾರ್ಯಕ್ರಮದಲ್ಲಿ ಇಷ್ಟು ಜನ ಭಾಗಿಯಾಗಿರುವಂಥದ್ದು ಬಹಳ ಸಂತೋಷ ಇದೆ. ಹಿಂದೆ ನಾನು ಶಾಸಕನಿದ್ದಾಗೂ ಕೂಡ, ಸಚಿವನಿದ್ದಾಗೂ ಕೂಡ ಈ ಭಾಗದಲ್ಲಿ ಬಹಳಷ್ಟು ಕಾಮಗಾರಿಕೆಗಳನ್ನ, ರಸ್ತೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ, ಅನೇಕ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡಿದ್ದೇನೆ. ಈಗ ಸಂಸತ್ ಸದಸ್ಯನಾದ ಮೇಲೆ ಇವತ್ತು ನಿಮ್ಮ ಏನು ಬ್ರಿಡ್ಜು ಫ್ಲೈಓವರ್ ಇದೆ, ಅಗಲಗುರ್ಕಿಗೆ ನಮ್ಮ ರೈಲ್ವೆ ಫ್ಲೈಓವರು, ಇದಕ್ಕೆ ಸುಮಾರು 36 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಮಂಜೂರು ಮಾಡಿಸಿದ್ದೇನೆ ಅನ್ನೋ ವಿಷಯವನ್ನ ತಮಗೆಲ್ಲ ಕೂಡ ಹೇಳಲಿಕ್ಕೆ. ಹೌದು, ಈ ಪಂಚಾಯತಿಗೆಲ್ಲ ಆಗ್ತದೆ. ಈ ಪಂಚಾಯತಿ ಮತ್ತು ನಮ್ಮ ಕಡಸಿಗ್ನವರೆಗೂ ಕೂಡ ನಮ್ಮ ತಾಲೂಕಲ್ಲಿ ಮತ್ತು ಇನ್ನೂ ಅನೇಕ ಗ್ರಾಮಗಳಿಗೆ ಒಂದು ಸೇತುವೆ, ಒಂದು ರೈಲ್ವೆ ಬ್ರಿಡ್ಜ್ ಮಾಡಿದ್ರೆ ಅದು ಅನೇಕ ಗ್ರಾಮಗಳಿಗೆ ಅನುಕೂಲ ಆಗ್ತದೆ. ವಿಶೇಷವಾಗಿ ನಿಮ್ಮ ಪಂಚಾಯತಿಯವರಿಗೆ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮ ಏನ್ ಮಾಡಿದ್ದೇವೆ, ಇನ್ನ ಪ್ರತಿ ತಿಂಗಳು ಕೂಡ ಇವತ್ತು ಪ್ರಧಾನಮಂತ್ರಿಗಳ ಮನದ ಮಾತನ್ನ ಪ್ರತಿ ತಿಂಗಳು ಕೂಡ ಈ ರೀತಿಯಲ್ಲಿ ಒಂದು ಗ್ರಾಮಕ್ಕೆ ಹೋಗಿ ನಮ್ಮ ಮುಖಂಡರು ಮತ್ತು ನಮ್ಮೆಲ್ಲ ರೈತ ಸಹೋದರ ಸಹೋದರಿಯರು, ಯುವಕರ ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಮತ್ತು ಅದಾದ ನಂತರ ನಿಮ್ ಜೊತೆಯಲ್ಲಿ ಬೆರೆತು ಒಂದು ಅರ್ಧ ಗಂಟೆ 1 ಗಂಟೆ ಇದ್ದು ನಿಮ್ ಜೊತೆನೆ ಉಪಹಾರ ಮಾಡಿ ಹೋಗ್ಬೇಕು ಅಂತೇಳಿ ನಾನು ನಿಶ್ಚಯ ಮಾಡಿದ್ದೇನೆ. ಮತ್ತು ಇವತ್ತೇನೆ ನಾವು ಮುಂದಿನ ತಿಂಗಳು ನಾವು ಎಲ್ಲಿ ಅಂತ ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತೇ ಘೋಷಣೆ ಮಾಡ್ತೇವೆ. ಮುಂದಿನ ತಿಂಗಳು ನಮ್ಮ ಕ್ಷೇತ್ರದಲ್ಲಿ ಮಂಚೇನಹಳ್ಳಿ ಗ್ರಾಮದಲ್ಲಿ ನಾನು ಅಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಹೋಗ್ತೇನೆ. ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳು ಮಂಚೇನಹಳ್ಳಿಯ ಎಲ್ಲ ಮುಖಂಡರುಗಳು ಕೂಡ ಇದರ ಬಗ್ಗೆ ಇವತ್ತಿನ 1 ತಿಂಗಳು ಮುಂಚೆ ಹೇಳ್ತಾ ಇದ್ದೀವಿ. ಮಂಚೇನಹಳ್ಳಿ ಗ್ರಾಮದಲ್ಲಿ ಈ ರೀತಿ ಕಾರ್ಯಕ್ರಮ ನಾವು ಮಾಡ್ತೇವೆ.
ಕಾರ್ಯಕ್ರಮದಲ್ಲಿ ಸ್ಥಳೀಯ ಹಾಗೂ ಜಿಲ್ಲಾ ಮಟ್ಟದ ಬಿಜೆಪಿ ಮುಖಂಡರು ಭಾಗಿಯಾಗಿದ್ರು. ಒಟ್ನಲ್ಲಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನ ವೀಕ್ಷಿಸಿ ಗ್ರಾಮಸ್ಥರು ನಾ ಮುಂದು ತಾ ಮುಂದು ಅಂತ ಬಂದು ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಸವಿದದ್ದು ವಿಶೇಷವಾಗಿತ್ತು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.